ಇನ್ನು ಚಿನ್ನದ ಮಳಿಗೆಯಲ್ಲಿ ಕೆಜಿ ಚಿನ್ನಾಭರಣವನ್ನು ಖರೀದಿಸಿ ವಂಚನೆ ಮಾಡಿದ ಕೇಸ್ನಲ್ಲಿ ವರ್ತೂರು ಪ್ರಕಾಶ್ ಅವರ ಆಪ್ತೆ ಶ್ವೇತಾ ಬಂಧನವಾಗ್ತಾ ಇದ್ದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ನಡುಕ ಶುರುವಾಗಿದೆ. ಸುಮಾರು 2.5 ಕೋಟಿ ಮೌಲ್ಯದ ಚಿನ್ನವನ್ನು ಖರೀದಿಸಿ ವಂಚಿಸಿದ್ದ ಆರೋಪಿ ಶ್ವೇತಾ ಗೌಡಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಡೆ ಬೆರಳು ಮಾಡಿದ್ದಾಳೆ. ಆ ಕಾರಣಕ್ಕೆ ಅವರು ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದಾಗ ವರ್ತೂರು ಪ್ರಕಾಶ್ ಅವರ ವಿರುದ್ಧ ಆರೋಪಿ ಶ್ವೇತಾ ಹೇಳಿರುವ ಸಾಕ್ಷಿಗಳು ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಕೆಲವೊಂದು ಪುರಾವೆಗಳಿದ್ದಾವೆ ಅಂತ ಹೊಸ ವಿಚಾರ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಪ್ರಮುಖವಾಗಿ ಆರೋಪಿ ಶ್ವೇತಾ ಕಡೆಯಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡಿರುವ ಬಗ್ಗೆ ಹಾಗೂ ವರ್ತೂರು ಪ್ರಕಾಶ್ ಮನೆಯ ಟೇಬಲ್ ಮೇಲೆ ಚಿನ್ನಾಭರಣ ಇಟ್ಟಿರುವ ಫೋಟೋ ಆರೋಪಿದೆ. ಜೊತೆ ಚಿನ್ನದ ಮಹಿಳೆಗೆ ಹೋಗಿರ್ತಕ್ಕಂಥ CCTV ದೃಶ್ಯಾವಳಿಗಳು ಕೂಡ ಈಗಾಗಲೇ ಇದೆ ಅಂತಕ್ಕಂಥ ಮಾಹಿತಿ ಪೊಲೀಸ್ನ ಹಿರಿಯ ಅಧಿಕಾರಿಗಳಿಂದ ತಿಳಿದು ಬಂದಿದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿರುದ್ಧ ಎಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಅನ್ನೋ ಕಾರಣಕ್ಕೆ ವಿಚಾರಣೆಗೆ ಬರುವಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ನೋಟಿಸನ್ನು ಕೂಡ ಈಗಾಗಲೇ ವರ್ತೂರು ಪ್ರಕಾಶ್ಗೆ ನೀಡಿದ್ದಾರೆ.